ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಂತ ಇಡೀ ಭ್ರಷ್ಟು ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳು ತಲೆ ಹಿಡ್ಕೊ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಂತ್ರಿ ಮಂದಿರದಲ್ಲಿ ಅವರನ್ನ ನಿಟ್ರಾಪ್ ಮಾಡುವಂಥದ್ದು. ನಮ್ಮ ಹೋರಾಟ ಈ ದರಿದ್ರ ಸರ್ಕಾರ ಮಾಡಿದೆ. ಅವನೊಬ್ಬ ಅವನಿಗೆ ತಲೆಯಲ್ಲಿ ಮೋಸ್ಟ್ಲಿ ಅವ್ನಿಗೆ ಏನು ಇದೆಯಲ್ಲ ಗೊತ್ತಿಲ್ಲ, ಲಕ್ಷ್ಮಣ್ ಅಂತ ಒಬ್ಬ ಅವಿವೇಕಿ ಅವನು. ಅವನಿಗೆ ದುರಾಂಕಾರದಲ್ಲಿ ಮಾತಾಡೋದು ಬಿಟ್ಟು ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದು ಕ್ರೆಡಿಟ್ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ ಸಮೀಪ 2 ವರ್ಷ ಸಮೀಪ ಬರ್ತಾ ಇದೆ. ಈಗ ನೀವು ಕೂಡ ಈಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಏನು ಎಚ್ಚರಿಕೆ ಗಂಟೆ ಕೊಡೋದಕ್ಕೆ ಸರ್ ಹೋಗ್ತಾ ಇರೋದು ಸರ್? ಎಚ್ಚರಿಕೆ ಗಂಟೆ ಕೊಡೋದಕ್ಕೆ ಎಚ್ಚರಿಕೆ ಗಂಟೆ ಕಳೆದ 2 ವರ್ಷದಿಂದ ಏನೋ ಒಂದು ದೊಡ್ಡ ಸುಧಾರಣೆ ತರ್ತಾರೆ ಕಾಂಗ್ರೆಸ್ ಸರ್ಕಾರ ಅಂತ ಭಾಳಷ್ಟು ಜನ ನಿರೀಕ್ಷೆ ಮಾಡಿದರು. ಇಬ್ಬರು ಭ್ರಷ್ಟರು ಸೇರ್ಕೊಂಡು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಂತ ಇಡೀ ಭ್ರಷ್ಟು ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದಲ್ಲ ಒಂದು ರೀತಿ ಅವರ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೋ ಇನ್ಯಾವುದೋ ಪಕ್ಷದ ಮೇಲೋ ಒಂದು ದೂರನ್ನು ಹಾಕ್ಕೊಂಡು ಇವತ್ತಿಬ್ಬರು ಏನು ದೊಡ್ಡ ಕಳ್ಳರು, ಈ ದೇಶದ ದೊಡ್ಡ ಕಳ್ಳರು ಇಬ್ಬರು. ಸೊ ಇವರು ನಿರಂತರವಾಗಿ ಜನಗಳ ಮೇಲೆ ಒಂದಲ್ಲ ಒಂದು ರೀತಿಯ ತೆರಿಗೆ ಹಾಕ್ಕೊಂಡು ಮತ್ತು ಇವರ ಒಂದು ದೌಲತ್ತು ರಾಜಕಾರಣ ಏನು ಮಾಡ್ತಾಯಿದ್ದಾರೆ, ಇದಕ್ಕೆ ಅಂಕುಶ ಆಡಬೇಕು ಅಂತ ಇವತ್ತು JDS ಪಕ್ಷ ನಮ್ಮ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಣ್ಣವರು ಮತ್ತು ದೇವೇಗೌಡರ ಅಪ್ಪಾಜಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ, ರಾಜ್ಯವ್ಯಾಪ್ತಿ ಹೋರಾಟಕ್ಕೆ. ಸರ್ ಈ ನಿಟ್ಟಿನಲ್ಲಿ ಅಂತಂದರೆ ಒಂದು ಕಡೆ ಒಂದು ಸಾಕಪ್ಪ ಸಾಕು ಇದೆ, ಸರ್ಕಾರ ಒಂದು ಕೂಡ ಜಾತಿ ಗಣತಿ ಅಂತ ಹೋಗ್ತೀವಿ, ಏಪ್ರಿಲ್ 17ಕ್ಕೆ ಜಾತಿ ಗಣತಿ ಬಿಡುಗಡೆ ಮಾಡ್ತೀವಿ ಅನ್ನೋ ಹೋಗ್ತೀವಿ. ಇದ್ರ ಬಗ್ಗೆ ಹೇಳ್ತೀರಾ ಸರ್? ಸರ್ಕಾರಕ್ಕೆ ನೋಡಿ, ಈಗ ಒಂದು ಹೇಳ್ತೀನಿ, ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇರೆ ಏನೂ ಕೆಲಸ ಇಲ್ಲ. ಅವ್ರಿಗೆ ಒಂದಲ್ಲ ಒಂದು ರೀತಿ ಜನಗಳನ್ನ ಒಂದು ವಿಚಾರಗಳನ್ನ ಬೇರೆ ಬೇರೆ ರೀತಿ ಡೈವರ್ಟ್ ಮಾಡಿ ಜನಗಳನ್ನ ಬೇರೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವಾರು ಹಗರಣಗಳು ನೋಡ್ತಿದ್ರೆ, ಹನಿ ಟ್ರ್ಯಾಪ್ಗಳು, ಇವತ್ತು ನಾಚಿಕೆ ಆಗಬೇಕು. ಎಲ್ಲ ಇವತ್ತು ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳು ತಲೆ ಹಿಡ್ಕೊ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬೇರೆ ಏನು ಮಾಡ್ತಾಯಿಲ್ಲ. ಇವ್ರದ್ದು ಬೆಳಗ್ಗೆ ಎದ್ದು ತಲೆ ಹಿಡಿಯೋದು, ತಲೆ ಹಿಡಿದು ಸಾರ್ವಜನಿಕವಾಗಿ ಬೇರೆ ವೃತ್ತಿ ಇದೆ ಮಾಡಲಿಕ್ಕೆ. ಒಬ್ಬರು ಮಂತ್ರಿಗಳಾಗಿ ಇನ್ನೊಬ್ಬರು ಮಂತ್ರಿಗಳನ್ನ ತೇಜೋಗೌಡ ಮಾಡಲಿಕ್ಕೆ ಹೋಗ್ತಾರೆ ಅಂತಂದರೆ ಇದು ತಲೆ ಹಿಡಿಕ್ರ ಕೆಲಸ. ಸೊ ಅಂಥ ತಲೆ ಹಿಡಿಕ್ರು ಇವತ್ತು ರಾಜ್ಯ ಸರ್ಕಾರ ನಮ್ಮನ್ನು ಆಳ್ತಾ ಇದ್ದಾರೆ. ದುರಂತ ಇದು. ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಇತಿಹಾಸ ದುರಂತ ಸರ್ಕಾರ ಇದು. ಇಬ್ಬರು ನಾಯಕರುಗಳು ಸೇರಿಕೊಂಡು ಇಡೀ ರಾಜ್ಯದ ಮಾನ ಮರ್ಯಾದೆ ಬೆಳಗ್ಗೆ ನೋಡ್ತಾ ಇದ್ದೀರಾ. ಒಂದು ಕಡೆ ಬೆಲೆ ಏರಿಕೆ, ಒಂದು ಕಡೆ ಬೇರೆ ಬೇರೆ ರೀತಿಯ ಹನಿ ಟ್ರ್ಯಾಪ್ಗಳು, ಅವರ ಮಂತ್ರಿ ಮಂದಿರದಲ್ಲಿ ಅವರನ್ನ ಹನಿ ಟ್ರ್ಯಾಪ್ ಮಾಡುವಂಥದ್ದು. ಇದು ತಲೆ ಹಿಡಿಯೋ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಳಗ್ಗೆ ಇದು ನಿರಂತರವಾಗಿದ್ದಾರೆ. ಸಿದ್ದರಾಮಯ್ಯನವ್ರ ಗುಂಪು ಅವ್ರನ್ನ ಇವ್ರು ತಲೆ ಹಿಡಿತಿದ್ದಾರೆ, ಅವ್ರನ್ನ ಇವ್ರು ಹಿಡಿತಿದ್ದಾರೆ. ಇದು ಒಂದಲ್ಲ ಒಂದು ರೀತಿ ರಾಜ್ಯದ ಜನ ಇಡೀ ದೇಶದಲ್ಲಿ ತಲೆ ತಗ್ಸೋ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋದು ಸರ್ ಎಲ್ಲಿವರೆಗೂ ಹೋಗುತ್ತೆ ಸರ್ ನಿಮ್ಮ ಕೂಗು, ನಿಮ್ಮ ಹೋರಾಟ? ನಮ್ಮ ಹೋರಾಟ ಈ ದರಿದ್ರ ಸರ್ಕಾರ ಜನಗಳು ದಂಗೆ ಹೇಳೋ ಮಟ್ಟದಲ್ಲಿದೆ. ಇವತ್ತು ನೋಡ್ತಿದ್ದೀರಾ, ಸ್ವಯಂ ಪ್ರೇರಿತವಾಗಿ ಬಂದಿರೋದು. ಇಲ್ಲಿ ಯಾರು ಕೂಡ ಕೂಲಿ ಕೊಟ್ಟು ಯಾರು ಜನಗಳು ಕರೆಸಲ್ಲ, ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಜನಗಳಿಗೆ ಬೇಸತ್ತು ಹೋಗಿದ್ದಾರೆ. ಇವತ್ತು ಏನು ಚಾಲನೆ, ಸಾಂಕೇತಿಕವಾಗಿ ಚಾಲನೆ, ಇದು ಸಾಂಕೇತಿಕ ಹೋರಾಟ ಚಾಲನೆ ಕೊಡ್ತಾ ಇರೋದು. ಇದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಕೊನೆಗೆ ಹಂತವಾಗಿ ಬೂತ್ ಮಟ್ಟದಲ್ಲಿ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇರೋ ಒಂದು ಶುರುವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪಕ್ಷ ಎಲ್ಲ ರೀತಿಯಲ್ಲಿ ತಯಾರಾಗಿದೆ. ನಮ್ಮ ಹೋರಾಟ ಮುಂದುವರಿಸ್ತೀವಿ. ಈ ದರಿದ್ರ ಸರ್ಕಾರ ಬೀಳೋವರೆಗೂ ಹೋರಾಟವನ್ನು ಮುಗಿಸ್ತೀವಿ. ಕಳೆದ ಬಾರಿ HD ಕುಮಾರಸ್ವಾಮಿ ಜೆಪಿ ಹೇಳ್ತಾರೆ, ಒಂದು ಟನ್ಗಟ್ಟಲೆ ಹತ್ರ ಡಾಕ್ಯುಮೆಂಟ್ ಇದೆ ಅಂತ. ಅದೇ ಕಾಂಗ್ರೆಸ್ ಹೋಗ್ತಾ ಲಕ್ಷ್ಮಣ್ ಕೂಡ ನನ್ನ ಹತ್ರ ಒಂದು ಟನ್ಗಟ್ಟಲೆ ಇರ್ತದೆ, ನಾನು ಕೂಡ ಬಿಡುಗಡೆ ಮಾಡ್ತೀನಿ ಅನ್ನೋ ಬಂದು ಹೇಳ್ತಾರೆ. ಈಗ ಇವತ್ತು ಈ ದರಿದ್ರ ಸರ್ಕಾರ ಬಂದಿರೋದು, ಹಿಂದೆ ಕುಮಾರಣ್ಣವರ ಹೋರಾಟ ಏನು, ಕುಮಾರಣ್ಣವರು ಇಂದಿನ ಸರ್ಕಾರದ ವಿರುದ್ಧ ಹೋರಾಟ ಚಾಲನೆ ಮಾಡಿದ್ರು. ಕುಮಾರಣ್ಣವ್ರ ಹತ್ರ ಟನ್ಗಟ್ಟಲೆ ಲಕ್ಷ್ಮಣ್ ಇದೆ. ಅವನೊಬ್ಬ ಅವನಿಗೆ ತಲೆಯಲ್ಲಿ ಮೋಸ್ಟ್ಲಿ ಅವ್ನಿಗೆ ಏನು ಇದೆಯಲ್ಲ ಗೊತ್ತಿಲ್ಲ, ಲಕ್ಷ್ಮಣ್ ಅಂತ ಒಬ್ಬ ಅವಿವೇಕಿ ಅವನು. ಅವನಿಗೆ ದುರಾಂಕಾರದಲ್ಲಿ ಮಾತಾಡೋದು ಬಿಟ್ಟರೆ ಬೇರೆ ನೋಡಿದ್ದೀರಾ. ಇವತ್ತು ಕಾಂಗ್ರೆಸ್ನಲ್ಲಿರೋ ಲೀಡ್ರುಗಳು ದುರಾಂಕಾರದ ಪರಮಾವಧಿ, ದುರಾಂಕಾರ ಬಿಟ್ಟರೆ ಬೇರೆ. ಅವ್ರಿಗೇನೋ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರೆ ಅವ್ರನ್ನ ದೊಡ್ಡ ಸ್ಥಾನಮಾನ ಸಿಗ್ಬೋದು ಅಂತ. ಈ ಥರ ಕುಮಾರಣ್ಣನ ವಿರುದ್ಧವಾಗಿ ಮಾತಾಡೇ ಲಕ್ಷ್ಮಣ್ಗೆ ಯಾವುದೋ ಒಂದು ಯಾವುದೋ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದು ಕ್ರೆಡಿಟ್ ಕೊಡ್ತಾರೆ. ಸೊ ಆ ಕ್ರೆಡಿಟ್ಗೋಸ್ಕರ ಇವರೆಲ್ಲ ಸಾಯ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಟನ್ಗಟ್ಟಲೆ ಇದ್ರೆ ಬಿಡುಗಡೆ ಮಾಡಲಿ, ಬೇಡ ಅಂದವ್ರು ಯಾರು? ಏನಿದೆ ಇವತ್ತು ಕುಮಾರಸ್ವಾಮಿ ವಿರುದ್ಧ ಇವ್ರದ್ದು ಏನು ದಾಖಲೆ, ಯಾವುದು ದಾಖಲೆ ಇಲ್ಲ. ವಿಧಿ ಇಲ್ಲದಲ್ಲ ಯಾವುದೋ ಒಂದು ಒತ್ತುವರಿ ಅದು ಇದು ಇಟ್ಕೊಂಡು ನಾಟಕ ಆಡ್ತಾ ಇದ್ದಾರೆ. ಏನು ಸಾಧನೆ ಮಾಡಲಿಕ್ಕಾಗುತ್ತೆ? ಕಳೆದ 25-30 ವರ್ಷದಿಂದ ದೇವೇಗೌಡರ ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದರು. ಕೊನೆಗೆ ಏನಾಯಿತು? ಡಿ ಕೆ ಶಿವಕುಮಾರ್ ಮೇಲೆ ಎಷ್ಟೆಲ್ಲ ಹಗರಣಗಳಿದೆ, ಸಿದ್ದರಾಮಯ್ಯನವ್ರ ಮೇಲೆ ಎಷ್ಟೆಲ್ಲ ಹಗರಣಗಳಿದೆ, ನೋಡ್ತಾ ಇದ್ದಾರೆ ಬೆಳಗ್ಗೆ ಇದು ರಾಜ್ಯದ ಜನ. ಸೊ ಈ ನಿಟ್ಟಿನಲ್ಲಿ ಇವರೇನು ಮಾಡ್ಕೊಳ್ಳಿಕ್ಕಾಗಲ್ಲ. ಕುಮಾರಣ್ಣವರಿಂದ ಒಂದು ದೊಡ್ಡ ಶಕ್ತಿ ಇದೆ, ಜನ ಬೆಂಬಲ ಇದೆ. ಸೊ ಹಾಗಾಗಿ ಇದರಿಂದ ಕಾಂಗ್ರೆಸ್ ಸರ್ಕಾರ ಏನು ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.